Hi everybody, dear students and my dear friends. In the last sessions we have discussed about phonetary system and what are the sounds in English language and vowel definition and consonant definition, and today we have to discuss about consonant sounds. How many consonant sounds are in English? Already we have discussed in the last session. There are 24 consonant sounds. ಆ ಒಂದು 24 ಏನು ಕಾನ್ಸನೆಂಟ್ಸ್ಗಳಿದ್ದಾವೆ, ವ್ಯಂಜನಾಕ್ಷರಗಳಿದ್ದಾವೆ ಇಂಗ್ಲೀಷಲ್ಲಿ. ಆ ಒಂದು ಕಾನ್ಸನೆಂಟ್ ಸೌಂಡ್ಸನ್ನು ನಾವು ಈ ಆರ್ಟಿಕ್ಯುಲೇಟರಿ ಸಿಸ್ಟಮಲ್ಲಿ ಹೇಗೆ ಅದನ್ನು ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಮತ್ತು ಆ ಪ್ರೊನೌನ್ಸಿಯೇಷನ್ ಮಾಡ್ತಕ್ಕಂತಹ ಜಾಗಗಳಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಆ ಒಂದು ಕ್ಲಾಸಿಫಿಕೇಶನ್ ಆಫ್ ಕಾನ್ಸನೆಂಟ್ಸ್ ನೋಡೋದಾದರೆ ಅದರಲ್ಲಿ ಈ ಒಂದು ಕ್ಲಾಸಿಫಿಕೇಶನಲ್ಲಿ ಮೊದಲಿಗೆ ನಾವು ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಅನ್ನೋದನ್ನು ತಿಳ್ಕೊಳ್ಳೋಣ. ಏನಿದು ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್? ಈ ಆರ್ಟಿಕ್ಯುಲೇಷನ್ ಅಂದರೆ ಉಚ್ಚಾರಣೆ ಮಾಡ್ತಕ್ಕಂಥದ್ದು. ಸೊ ಯಾವ ಜಾಗದಲ್ಲಿ ಆ ಸೌಂಡ್ ಅಥವಾ ಆ ಅಕ್ಷರದ ಒಂದು ಸೌಂಡನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಅದರಲ್ಲಿ ಒಂದು ವೆರೈಟೀಸ್ ಇದೆ. ಎಲ್ಲೆಲ್ಲಿ ಯಾವ್ಯಾವ ನಮ್ಮ ಏನು ಮೌತ್ ಅಥವಾ ಒಂದು ಏನು ನಾವು ಸೌಂಡನ್ನು ಹೊರ ಹಾಕ್ತೀವಿ, ಆ ಸೌಂಡ್ ಎಲ್ಲಿ ಯಾವ ಒಂದು ಜಾಗದಲ್ಲಿ ನಾವು ಪ್ರೊಡಕ್ಷನ್ ಮಾಡಬೇಕಾಗುತ್ತೆ ಅನ್ನೋದಾದರೆ ಆ ಜಾಗಗಳು ಯಾವುದು, ಪ್ಲೇಸ್ ಆಫ್ ಆರ್ಟಿಕ್ಯುಲೇಟರಿ ಸಿಸ್ಟಮಲ್ಲಿ ಯಾವ್ಯಾವ ನಾವು ಭಾಗಗಳಲ್ಲಿ ನಾವು ಸೌಂಡ್ಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಮೊದಲಿಗೆ ನೋಡೋದಾದರೆ ಲಿಪ್ಸ್, ಟೀತ್, ಲಿಪ್ಸ್ ಆ್ಯಂಡ್ ಟೀತ್, ಟೀತ್ ರಿಡ್ಜ್, ಹಾರ್ಡ್ ಪ್ಯಾಲೆಟ್, ಸಾಫ್ಟ್ ಪ್ಯಾಲೆಟ್, ಟೀತ್ ರಿಡ್ಜ್ ಆ್ಯಂಡ್ ಹಾರ್ಡ್ ಪ್ಯಾಲೆಟ್. ಸೊ ನೆಕ್ಸ್ಟ್ ಗ್ಲೋಟಿಸ್ ಅಂತಕ್ಕಂಥದ್ದು. ಸೊ ಇವೆಲ್ಲ ಇದನ್ನು ನೌನ್ ಫಾರ್ಮ್ಸಲ್ಲಿದೆ. ಸೊ ಅದರ ಒಂದು ಅಬ್ಜೆಕ್ಟಿವ್ ಫಾರ್ಮ್ಸಲ್ಲಿ ನೋಡೋದಾದರೆ ಲಿಪ್ಸಿಗೆ ನಾವು ಈ ಒಂದು ಫೊನೆಟರಿ ಸಿಸ್ಟಮಲ್ಲಿ ಲಿಪ್ಸಿಗೆ ಲೇಬಿಯಲ್ ಅಥವಾ ಬೈಲೇಬಿಯಲ್ ತುಟಿಗಳು, ಎರಡು ತುಟಿಗಳು ಸೇರಿ ಬರ್ತಕ್ಕಂಥದ್ದು ಅಥವಾ. ಸೊ ಹಾಗೆ ನೆಕ್ಸ್ಟ್ ಟೀತ್ ಅಂದರೆ ಅದನ್ನು ಡೆಂಟಲ್ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ಲಿಪ್ಸ್ ಆ್ಯಂಡ್ ಟೀತ್, ಸೊ ಲೇಬಿಯೋ ಡೆಂಟಲ್ ಅಂತಕ್ಕಂಥದ್ದು. ಹಾಗೆ ಟೀತ್ ರಿಡ್ಜ್ ಅನ್ನು ಆಲ್ವಿಯೋಲಾರ್ ಅಂತಕ್ಕಂಥ ಹೇಳಿ ಕರೆಯೋದು. ಹಾರ್ಡ್ ಪ್ಯಾಲೆಟ್ ಅನ್ನ ಪ್ಯಾಲೆಟಲ್ ಸೌಂಡ್ ಅಂತಕ್ಕಂಥದ್ದು. ಸೊ ಹಾಗೆ ಸಾಫ್ಟ್ ಪ್ಯಾಲೆಟ್ ಅಲ್ಲಿ ಬರ್ತಕ್ಕಂಥ ಸೌಂಡ್ಸ್ಗಳಿಗೆ ನಾವು ವೇಲಾರ್ ಅಂತಕ್ಕಂಥದ್ದು. ಹಾಗೆ ಟೀತ್ ರಿಡ್ಜ್ ಮತ್ತೆ ಹಾರ್ಡ್ ಪ್ಯಾಲೆಟ್ ಎರಡೂ ಜಾಗದಲ್ಲಿ ಬರ್ತಕ್ಕಂತಹ ಸೌಂಡ್ ಅನ್ನು ನಾವು ಪ್ಯಾಲೆಟೋ ಆಲ್ವಿಯೋಲಾರ್ ಅಂತಕ್ಕಂಥ. ಕೊನೆಗೆ ಆ ಗ್ಲೋಟಿಸ್ ಏನು ಗ್ಲೋಟಲ್ ಸ್ಟಾಪ್ ಈ ಥರದ್ದೆಲ್ಲ ಏನು ಬರುತ್ತೆ ಆ ಥರ ಸೌಂಡ್ಸನ್ನು ನಾವು ಗ್ಲೋಟಿಸನ್ನು ಗ್ಲೋಟಲ್ ಹೇಳಿ ಕರಿತಕ್ಕಂಥದ್ದು. ಹಾಗೆ ಸೊ ನೋಡೋಣ, ಇದೀಗ ಆ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಹೇಳಿದೆ. ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ದಂತದ ಸಹಾಯದಿಂದ ಅಥವಾ ಏನು ಹಾರ್ಡ್ ಪ್ಯಾಲೆಟನ್ನು ನಿಮಗೆ ಜಾಗ ತೋರಿಸಿದ್ದೆ. ಈ ನಮ್ಮ ಈ ಏನು ಮುಂದ್ಗಡೆ ಹಲ್ಲುಗಳಿದೆಯಲ್ಲ ಅದರ ಮೇಲ್ಗಡೆ ಜಾಗ ಏನು ಇದೆಯಲ್ಲ ಅದು ಹಾರ್ಡ್ ಪ್ಯಾಲೆಟ್ ಅಂತ ಅಥವಾ ಅಂತದ್ದು ಹೇಳಿ ಕರಿತಕ್ಕಂಥದ್ದು. ನೆಕ್ಸ್ಟು ಅದು ಅಪೋಸಿಟ್ ಇರ್ತಕ್ಕಂಥ ಏನು ಹಿಂದ್ಗಡೆ ಏನು ಟೀತ್ ರಿಡ್ಜ್ ಇದೆ ಏನಿದೆಯಲ್ಲ ಆ ಹಾರ್ಡ್ ಪ್ಯಾಲೆಟ್ನ ಅಪೋಸಿಟ್ ಇರ್ತಕ್ಕಂಥದ್ದು ಸಾಫ್ಟ್ ಪ್ಯಾಲೆಟ್. ಅದು ಸಾಫ್ಟ್ ಪ್ಯಾಲೆಟ್ ಯಾವಾಗಲೂ ಮೂವಬಲ್ ಇರುತ್ತೆ ಅಂತಕ್ಕಂಥದ್ದು. ನಾವು ಲಾಸ್ಟ್ ಕ್ಲಾಸಸ್ಸಲ್ಲಿ ಪ್ಯಾಸಿವ್ ಆರ್ಟಿಕ್ಯುಲೇಟರ್ಸ್ ಆ್ಯಂಡ್ ಆಕ್ಟಿವ್ ಆರ್ಟಿಕ್ಯುಲೇಟರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇನ್ನೂ ಯಾರಿಗಾದ್ರೂ ಅದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಅಂದರೆ ಇನ್ನೊಂದ್ಸರಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ಮತ್ತು ಟೀತ್ ರಿಡ್ಜ್ ಮತ್ತು ಹಾರ್ಡ್ ಪ್ಯಾಲೆಟ್, ಈ ಟೀತ್ ರಿಡ್ಜ್ ಮೇಲ್ಗಡೆ ಜಾಗ ಏನು ಹಾರ್ಡ್ ಪ್ಯಾಲೆಟ್ ಇದೆಯಲ್ಲ ಆ ಎರಡೂ ಜಾಗದಲ್ಲಿ ಬರ್ತಕ್ಕಂತಹ ಸೌಂಡ್ಸು ಯಾವ ರೀತಿ, ಮತ್ತು ಗ್ಲೋಟಲ್ ಸ್ಟಾಪ್ ಈ ಥರದ್ದು ಒಂದು ಆ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಅನ್ನೋದು ನೋಡಿದ್ವಿ. ಈ ಇನ್ನೊಂದು ಕ್ಲಾಸಿಫಿಕೇಶನಲ್ಲಿ ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಅಂತಕ್ಕಂಥದ್ದು. ಆ ಒಂದು ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಯಾವ್ಯಾವ ಥರ ಆಗ್ತವೆ, ಸೊ ಅದೊಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಯಾವ ರೀತಿ ಇರುತ್ತೆ, ಯಾವ್ಯಾವುದಕ್ಕೆ ನಾವು ಏನನ್ನ ಕರಿತೀವಿ ಅಂತಕ್ಕಂಥದ್ದನ್ನು ನೋಡಿಕೊಂಡು ಕೊನೆಗೆ ಆ ಕಾನ್ಸನೆಂಟ್ ಸೌಂಡ್ಸನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ಏನಾದ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋಗಳು ನಿಮಗೆ ಇಷ್ಟ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ.
ನೆಕ್ಸ್ಟ್ ಈ ಒಂದು ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಆಫ್ ದಿ ಕಾನ್ಸನೆಂಟ್ ಸೌಂಡ್ಸ್ ಅಲ್ಲಿ ಹೇಳೋದಾದರೆ, ಮೊದಲಿಗೆ ನಾವು ಇದರಲ್ಲಿ ಬರ್ತಕ್ಕಂತಹ ಒಂದು ಪ್ಲೋಸಿವ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಪ್ಲೋಸಿವ್ ಇಸ್ ಎ ಸೌಂಡ್ ಇನ್ ದ ಪ್ರೊಡಕ್ಷನ್ ಆಫ್ which there is a complete closure of a airstream at some point and sudden release of the air. Plosives are also known as stops ಅಂತ ಕರಿತೀವಿ. ಸೊ ಇಲ್ಲಿ ಸಡನ್ ಆಗಿ ಏರು ನಾವು ಉಸಿರಾಟ ಮಾಡಬೇಕಾದ್ರೆ ಸಡನ್ ಆಗಿ ಕ್ಲೋಸ್ ಆಗಿ ಮತ್ತೆ ರಿಲೀಸ್ ಆಗ್ತಕ್ಕಂಥದ್ದು, ಅಂದರೆ ಹಠಾತ್ ಉಸಿರಾಟ ನಿಂತು ಮತ್ತೆ ಏನು ಉಸಿರಾಡ್ತೀವಿ ಆ ಒಂದು ಸೌಂಡ್ಸನ್ನು ನಾವು ಅಕ್ಷರದ ಒಂದು ಸೌಂಡನ್ನು ಹೇಳುವಾಗ ಆ ಒಂದು ಕ್ರಿಯೆ ನಡೆಯುತ್ತೆ ಅಂತಕ್ಕಂಥದ್ದು, ದಟ್ ಈಸ್ ಆ ಪ್ಲೋಸಿವ್ ಅಂತಲೇ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ ಪ, ಬ, ಟ, ಡ, ಕ, ಗ. ನೋಡಿ, ನಾವು ಈ ಅಕ್ಷರಗಳನ್ನು ಅಥವಾ ಈ ಸೌಂಡ್ಸನ್ನು ಹೇಳಬೇಕಾದಾಗ ನಮ್ಮ ಉಸಿರು ಹೇಗೆ ಹಠಾತ್ ನಿಂತು ಮತ್ತೆ ಏರ್ ಸ್ಟ್ರೀಮ್ ಮತ್ತೆ ಕ್ಲೋಸ್ ಆಗಿ ಮತ್ತೆ ಓಪನ್ ಆಗ್ತಕ್ಕಂಥದ್ದು. ಸೊ ಇದನ್ನು ನಾವು ಈ ಗ್ಲೋಟಲ್ ಏನು ಅವಾಗಲೇ ಹೇಳ್ತಾ ಇದ್ದೆ, ಗ್ಲೋಟಲ್ ಸ್ಟಾಪ್ ಆ ಥರದ್ದು ಒಂದು ಗ್ಲೋಟಿಸಲ್ಲಿ ಆಗ್ತಕ್ಕಂತಹ ಒಂದು ಸೌಂಡ್ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಸಾರಿ ನೋಡಿ, ಪ, ಬ, ಟ, ಡ, ಕ, ಗ. ಸೊ ನೆಕ್ಸ್ಟ್ ಈ ಒಂದು ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಅಲ್ಲಿ ಮತ್ತೆ ಈ ಫ್ರಿಕೇಟಿವ್ಸ್ ಯಾವ್ಯಾವ ಬರ್ತವೆ, ಯಾವ ಸೌಂಡ್ಗಳು ಫ್ರಿಕೇಟಿವ್ ಅಂದರೆ ಘರ್ಷಣೆಯಿಂದ ಇರ್ತಕ್ಕಂಥದ್ದು. ಫ್ರಿಕೇಟಿವ್ ಇಸ್ ಎ ಸೌಂಡ್ ಇನ್ ದ ಪ್ರೊಡಕ್ಷನ್ ಆಫ್ ವಿಚ್ ದ ಆರ್ಟಿಕ್ಯುಲೇಟರ್ಸ್ ಆರ್ ಬ್ರಾಟ್ ಸೋ ಕ್ಲೋಸ್ ಟುಗೆದರ್ ದಟ್ ದ ಏರ್ ಸ್ಟ್ರೀಮ್ ಈಸ್ ಫೋರ್ಸ್ಡ್ ಔಟ್ ವಿತ್ ಆನ್ ಆಡಿಬಲ್ ಫ್ರಿಕ್ಷನ್ ಆರ್ ಹಿಸ್ಸಿಂಗ್ ಸೌಂಡ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಘರ್ಷಣಾತ್ಮಕವಾಗಿ ನಾವು ಉಸಿರನ್ನು ಹೊರ ಹಾಕಬೇಕಾಗುತ್ತೆ ಈ ಸೌಂಡ್ಸನ್ನು ಮಾಡಬೇಕಾದಾಗ. ಸೊ ಆ ಸೌಂಡ್ಸ್ ಯಾವ್ಯಾವುದಿದೆ ಕಾನ್ಸನೆಂಟ್ಸ್ ಅಲ್ಲಿ ಅಂತ ನೋಡೋದಾದ್ರೆ, ಫ, ವ. ನೋಡಿ, ಫ ಇಲ್ಲಿ ಸ್ವಲ್ಪ ಹಿಸ್ಸಿಂಗ್ ಸೌಂಡ್ ಬರ್ತಾ ಇದೆ. ವ, ವ, ವ. ನೋಡಿ, ವ ಅನ್ಬೇಕಾದ್ರೆ ಇಲ್ಲಿ ಫ್ರಿಕ್ಷನ್ ಏನು ಸ್ಟ್ರೆಸ್ ಆಗ್ತಕ್ಕಂಥದ್ದು, ಹಾಗೆ ವೈಬ್ರೇಷನ್ ಅನ್ನು ನಾವು ನೋಡ್ಬೋದು. ಹಾಗೆ ಸ, ಝ, ಥ, ಡ. ನೆಕ್ಸ್ಟ್ ಶ, ಝ ಅಂಡ್ ಹ, ಹ, ಹ. ನೋಡಿ, ನಾವು ಏನಾದರೂ ಇಲ್ಲಿ ಪ್ರೆಷರ್ ಹಾಕದಿದ್ರೆ ಅಥವಾ ಆ ಫ್ರಿಕ್ಷನ್ ಇಲ್ಲ ಅಂತ ಇಲ್ಲಲೇ ಹ ಸೌಂಡ್ ಮಾಡೋಣ, ಹ, ಹ, ಹ ಆಗೋದಿಲ್ಲ. ಸೊ ಹ ಹೇಳಬೇಕಾದಾಗ ನಮಗೆ ಇಲ್ಲಿ ಒಂದು ಘರ್ಷಣೆ ಬೇಕಾಗುತ್ತೆ. ಯಾವ್ಯಾವುದು? ಫ, ವ, ತ, ದ. ನೆಕ್ಸ್ಟ್ ಶ, ಝ ಆ್ಯಂಡ್ ಹ. ಸೊ ಈ ರೀತಿ ಈ ಫ್ರಿಕೇಟಿವ್ಗಳನ್ನು ನಾವು ಬಳಸ್ತೀವಿ ಅಂತಕ್ಕಂಥದ್ದು. ಸೊ ಪ್ಲೋಸಿವ್ ನೋಡಿದ್ವಿ, ಪ್ಲೋಸಿವ್ ಯಾವ್ಯಾವ ಸೌಂಡ್ಸ್ ಇದೆ ಅಂತ. ಸೊ ಫ್ರಿಕೇಟಿವ್ಸ್ ಅನ್ನು ಕೂಡ ನೋಡಿದ್ವಿ. ಹಾಗೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ಆಫ್ರಿಕೇಟ್ ಅಂತ ಹೇಳಿ. ಸೊ ದಿಸ್ ಈಸ್ ಅ ಕಾಂಬಿನೇಷನ್ ಆಫ್ ಪ್ಲೋಸಿವ್ ಆ್ಯಂಡ್ ಫ್ರಿಕೇಟಿವ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸಡನ್ ಏರ್ ಸ್ಟ್ರೀಮ್ ಸಡನ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ವಿತ್ ಪ್ರೆಷರ್ ಒಂದು ಘರ್ಷಣೆಯಲ್ಲಿ ನಾವು ಈ ಸೌಂಡ್ಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಛ, ಛ, ಛ ಆ್ಯಂಡ್ ಜ, ಜ. ನಮ್ಮ ಈ ಏನು ಹಾರ್ಡ್ ಪ್ಯಾಲೆಟ್ ಮತ್ತೆ ರಿಡ್ಜ್ ಮತ್ತೆ ಹಾರ್ಡ್ ಪ್ಯಾಲೆಟ್ ಎರಡಕ್ಕೂ ಕೂಡ ನಾವು ಈ ಟಂಗನ್ನು ನಾವು ಟಚ್ ಮಾಡ್ತಾ ಮತ್ತೆ ಏರ್ ಸ್ಟ್ರೀಮ್ ಏನಿದೆ ಇಲ್ಲಿ ಪ್ರೆಷರ್ ಇರುತ್ತೆ, ಹಾಗೆ ಸಡನ್ ಸ್ಟಾಪ್ ಅನ್ನು ಕೂಡ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಫ್ರಿಕೇಟ್ ಅಂತಂದು ಹೇಳಿ. ಸೊ ನೆಕ್ಸ್ಟ್ ಒಂದು ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಅಲ್ಲಿ ನೋಡೋದಾದ್ರೆ, ಸೊ ಲ್ಯಾಟ್ರಲ್ ಏನಿದೆ ಲ್ಯಾಟ್ರಲ್ ಅಂತಂದ್ರೆ, ಲ್ಯಾಟ್ರಲ್ ಇಸ್ ಎ ಸೌಂಡ್ ಇನ್ ದ ಪ್ರೊಡಕ್ಷನ್ ಆಫ್ ವಿಚ್ ಇಸ್ ದ ವೋಕಲ್ ಟ್ರ್ಯಾಕ್ is closed at the center but open at the sides and hence air escapes freely through the sides ಅಂತಕ್ಕಂಥದ್ದು. ಸೊ ಎಕ್ಸಾಂಪಲ್ ನೋಡಿ, ಲ, ಲ ನೋಡಿ ಆ ಸೈಡಲ್ಲಿ ಲ, ಲ ಅಂತಂದಾಗ
ಏರ್ ಈ ಸೈಡ್ಸಲ್ಲಿ ಹೋಗ್ತಕ್ಕಂಥದ್ದು, ಹಾಗೆ ಮತ್ತು ವೋಕಲ್ ಟ್ರ್ಯಾಕ್ಟ್ ಏನಂತಂದರೆ ಈ ವೋಕಲ್ ಕಾರ್ಡ್ಸ್ ನೀವು ನೋಡಿದ್ದೀರಿ ಅಂತೀನಿ ಲಾಸ್ಟ್ ವಿಡಿಯೋದಲ್ಲಿ. ವೋಕಲ್ ಟ್ರ್ಯಾಕ್ಟ್ ಇಸ್ ಕ್ಲೋಸ್ಡ್ ಅಟ್ ದ ಸೆಂಟರ್, ಕ್ಲೋಸ್ಡ್ ಲ ನಾವು ಅನ್ನುವಾಗ ಆ ವೋಕಲ್ ಟ್ರ್ಯಾಕ್ಟ್ ಕೂಡ ಒಂದು ಕ್ಲೋಸ್ ಶೇಪಲ್ಲಿ ಕಾಣ್ತಕ್ಕಂಥದ್ದು. ಹಾಗೆ ಸೊ ನೆಕ್ಸ್ಟ್ ನೋಡೋದಾದರೆ ಏನು ನಾವು ನೇಸಲ್, ಕನ್ನಡದಲ್ಲಿ ಅನುನಾಸಿಕಗಳು ಅಂತಂದು ಹೇಳಿ ಕರಿತೀವಿ. ಸೊ ವಾಟ್ ಈಸ್ ದಟ್? ನೇಸಲ್ ಸೌಂಡ್ಸ್ ಇನ್ ಕಾನ್ಸನೆಂಟ್ಸ್. ಸಾಫ್ಟ್ ಪ್ಯಾಲೆಟ್ ಈಸ್ ಕೆಪ್ಟ್ ಲೋವರ್ಡ್. ಸಾಫ್ಟ್ ಪ್ಯಾಲೆಟ್ ಅಂದರೆ ನಮಗೇನು ಹಾರ್ಡ್ ಪ್ಯಾಲೆಟ್ ಅಪೋಸಿಟ್ ಏನು ಹಿಂದ್ಗಡೆ ನಾಲ್ಗೆ ಮೇಲ್ಗಡೆ ಒಂದು ಲೇಯರ್ ಥರ ಇರುತ್ತೆ, ಅದು ಯಾವಾಗಲೂ ಮೂವಬಲ್ ಇರುತ್ತೆ. ಸೊ ಆ ಒಂದು ಸಾಫ್ಟ್ ಪ್ಯಾಲೆಟ್ ಇಸ್ ಕೆಪ್ಟ್ ಲೋವರ್ಡ್, ಕೆಳಗಡೆ ಬಂದಿರುತ್ತೆ. ಹಾಗೆ ವೈಲ್ ದೇರ್ ಈಸ್ ಎ ಕಂಪ್ಲೀಟ್ ಕ್ಲೋಸರ್ ಅಟ್ ಸಮ್ ಪಾಯಿಂಟ್ ಇನ್ ದ ಮೌತ್, ಎಲ್ಲೋ ಹಿಂದ್ಗಡೆ ಈ ಸಾಫ್ಟ್ ಪ್ಯಾಲೆಟ್ ಕೆಳಗಡೆ ಬಂದ್ಬಿಟ್ಟು ಮೌತ್ ಕ್ಲೋಸ್ ಆಗಿರೋ ಥರ. ಅಂದರೆ ನೆಕ್ಸ್ಟ್ ಆಸ್ ಎ ರಿಸಲ್ಟ್ ದ ಏರ್ ಸ್ಟ್ರೀಮ್ ಎಸ್ಕೇಪ್ಸ್ ಥ್ರೂ ದ ನೋಸ್. ಸೊ ಆವಾಗ ಆ ಸಾಫ್ಟ್ ಪ್ಯಾಲೆಟ್ ಲೋವರ್ ಆಗಿ ಮೇಲ್ಗಡೆ ಏನು ಮೂಗಿನಲ್ಲಿ ನಾವು ಸೌಂಡ್ ಹೋಗ್ಲಿಕ್ಕೆ ಏನು ಜಾಗ ಮಾಡಿಕೊಡುತ್ತೆ. ಸೊ ಆ ಒಂದು ಸಮಯದಲ್ಲಿ ಬರ್ತಕ್ಕಂತಹ ಸೌಂಡ್ಸ್ಗೆ ನಾವು ಆ ನೇಸಲ್ ಸೌಂಡ್ಸ್ ಅಂತಂದು ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದ್ರೆ ಮ ಮ ಮ ಮ ನೋಡಿ, ಬಾಯಲ್ಲಿ ಬರಲ್ಲ ಏರು, ಸೊ ನಾವು ಮೂಗಿನಿಂದ ಹೊರ ಹಾಕ್ತೀವಿ ಆ ಏರ್ ಸ್ಟ್ರೀಮನ್ನ. ಮತ್ತು ಹಾಗೆ ನ ನ ನೋಡಿ, ನೀವು ಮೂಗ್ ಕ್ಲೋಸ್ ಮಾಡ್ಕೊಂಡ್ರೆ ಆ ಸೌಂಡ್ಸ್ ಅನ್ನಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಸಾಫ್ಟ್ ಪ್ಯಾಲೆಟ್ ಲೋವರ್ ಆಗಿ ಮೇಲ್ಗಡೆ ಈ ಜಾಗದಲ್ಲಿ ಏರ್ ಎಸ್ಕೇಪ್ ಆಗಿ ಥ್ರೂ ನೋಸ್ ಇಲ್ಲಿ ಬರೋದ್ರಿಂದ ಈ ಒಂದು ನೇಸಲ್ ಸೌಂಡ್ಸ್ ಬರ್ತವೆ ಅಂತಕ್ಕಂಥದ್ದು. ಸೊ ನ ಹಾಗೆ ನಾವು ಎಕ್ಸಾಂಪಲ್ಸ್ ಹೇಳೋದಾದರೆ ಸಿಂಗ್ ರಿಂಗ್ ನೋಡಿ. ಸೊ ಇದು ಕೂಡ ಒಂದು ನೇಸಲ್ ಸೌಂಡ್. ಮತ್ತು ನಾನು ಕಂಪ್ಲೀಟ್ ಈ 24 ಸೌಂಡ್ಸ್ ಮತ್ತು ಸಿಂಬಲ್ಸನ್ನು ನಾನು ಮತ್ತೆ ಇನ್ನು ಮುಂದೆ ನಾನು ತೋರಿಸ್ತೀನಿ. ಸೊ ಅದಕ್ಕಿಂತ ಬಿಫೋರ್ ಈ ಫ್ರಿಕೇಟಿವ್ಸ್ ಅಂದ್ರೇನು, ಫ್ಲೋಸಿವ್ಸ್ ಅಂದ್ರೇನು, ಅಫ್ರಿಕೇಟಿವ್ ಅಂದ್ರೇನು ತಿಳ್ಕೊಂಡ್ರೆ ನಮಗೆ ನೆಕ್ಸ್ಟ್ ಆ ಸೌಂಡನ್ನು ಕಲಿಯುವಾಗ ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು. ಹಾಗೆ ನೆಕ್ಸ್ಟು ಮತ್ತೆ ಈ ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಯಾವುದಿದೆ ಅಂತ ನೋಡೋದಾದರೆ ಸೆಮಿ ವೋವೆಲ್ ಅಂತಂದು ಹೇಳಿ ಬರ್ತಾವೆ. ಸೆಮಿ ವೋವೆಲ್ ಅಂತಂದರೆ ಈ ಕಡೆ ಸ್ವರನೂ ಅಲ್ಲ, ಒಂಥರ ಅರ್ಧ ಸ್ವರ ಅಂತಾನೆ ಹೇಳ್ಬೋದು, ಅರ್ಧ ಸ್ವರ, ಬಟ್ ಅಲ್ಲಿ ಕಾನ್ಸನೆಂಟ್ ಒಂದು ಫಂಕ್ಷನ್ ಇರುತ್ತೆ ಅಂತಕ್ಕಂಥದ್ದು. ಸೊ ಡೆಫಿನೇಷನ್ ನೋಡೋದಾದರೆ ಸೆಮಿ ವೋವೆಲ್ a vocalic glide somewhat vowel-like but with consonantal function ಇರ್ತಕ್ಕಂಥದ್ದು. ಸೊ ಅದು ವೋವೆಲ್ ಥರ ಅಂದರೂ ಕೂಡ ಬಟ್ ಕಾನ್ಸನೆಂಟಲ್ ಫಂಕ್ಷನ್ ಇರುತ್ತೆ ಅಲ್ಲಿ. ಅಂದರೆ ಒಂದು ಆಡಿಬಲ್ ಫ್ರಿಕ್ಷನ್ ಇರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಸೊ ಏನಂತಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಯಾವುದು ಅಂತಂದರೆ ನೋಡಿ. ಸೊ ಇಲ್ಲಿ ಸಡನ್ ಸ್ಟಾಪ್ಸ್ ಯಾವುದೂ ಇರಲ್ಲ. ಸೊ ಹಾಗಾಗಿ ಇದನ್ನು ನಾವು ಸೆಮಿ ವೋವೆಲ್ ಅಂತಂದು ಹೇಳಿ ಕಾನ್ಸನೆಂಟಲ್ಲಿ ಕರಿತೀವಿ. ಸೊ ನೆಕ್ಸ್ಟ್ ನೋಡೋದಾದರೆ ಫ್ರಿಕ್ಷನ್ಲೆಸ್ ಕಂಟಿನ್ಯೂಯಂಟ್ ಏನಂಗಂದರೆ ದೀಸ್ ಸೌಂಡ್ಸ್ ಕ್ಯಾನ್ ಬಿ ಪ್ರೊಲಾಂಗ್ಡ್ ಫಾರ್ ಎ ಲಾಂಗ್ ಟೈಮ್. ಅಂದರೆ ಇದನ್ನು ನಾವು ಲಾಂಗ್ ಟೈಮ್ ಪ್ರೊನೌನ್ಸ್ ಮಾಡೋದು ವಿತೌಟ್ ಎನಿ ಆಡಿಬಲ್ ಫ್ರಿಕ್ಷನ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಅಂದಾಗಲೂ ಕೂಡ ನಮ್ಮ ಒಂದು ವೋಕಲ್ ಕಾರ್ಡ್ಸಲ್ಲಿ ವೈಬ್ರೇಷನ್ ಇದೆ. ಸೊ ಹಾಗೆ ಇದನ್ನು ಇಲ್ಲಿ ಕೂಡ ಏರ್ ಸ್ಟ್ರೀಮ್ ಸಡನ್ ಸ್ಟಾಪ್ಸ್ ಇರಲ್ಲ. ಸೊ ವಿತೌಟ್ ಎನಿ ಆಡಿಬಲ್ ಫ್ರಿಕ್ಷನ್ ಈ ಒಂದು ಕಾನ್ಸನೆಂಟನ್ನು ನಾವು ಕೂಡ ನೋಡ್ಬೋದಾಗಿದೆ ಇಲ್ಲಿ ಅಂತಂದು ಹೇಳಿ. ಆದ್ಮೇಲೆ ಇದುವರೆಗೂ ಈ ಒಂದು ಕಾನ್ಸನೆಂಟ್ಸ್ ಒಂದು ಕ್ಲಾಸಲ್ಲಿ ನಾವು ಇಲ್ಲಿವರೆಗೂ ಈ ಒಂದು ಕ್ಲಾಸಿಫಿಕೇಶನ್ ಆಫ್ ಕಾನ್ಸನೆಂಟ್ಸಲ್ಲಿ ಫಸ್ಟು ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಅಂತ ನೋಡಿದ್ವಿ. ಲಿಪ್ಸು, ಟೀತ್ ರಿಜ್ಜು, ಹಾರ್ಡ್ ಪ್ಯಾಲೆಟ್, ಸಾಫ್ಟ್ ಪ್ಯಾಲೆಟ್, ಮತ್ತು ಟೀತ್ ರಿಜ್ ಆ್ಯಂಡ್ ಹಾರ್ಡ್ ಪ್ಯಾಲೆಟ್, ಅದಕ್ಕೆಲ್ಲ ಅಡ್ಜೆಕ್ಟಿವ್ಸ್ ಕೂಡ ಏನೇನು ಹೇಳ್ತೀವಿ ಅಂತ ಅಂದ್ಕೊಂಡ್ವಿ. ಹಾಗೆ ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ಸ್ ಯಾವ್ಯಾವ್ದು ಬರುತ್ತೆ, ಫ್ಲೋಸಿವ್ಸು, ಫ್ರಿಕೇಟಿವ್ಸು, ಹಾಗೆ ಲ್ಯಾಟ್ರಲ್ ಅಂತಕ್ಕಂಥದ್ದು, ಹಾಗೆ ನೇಸಲ್ ಸೌಂಡ್ಸು ಯಾವ್ಯಾವ್ದು ಬರುತ್ತೆ, ಮತ್ತು ಸೆಮಿ ವೋವೆಲ್ ಯಾವುದು,
ಹಾಗೆ ಫ್ರಿಕ್ಷನ್ಲೆಸ್ ಕಂಟಿನ್ಯೂಂಟ್ ಯಾವ ಸೌಂಡ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಸೊ ಒಂದು ರೌಂಡ್ ಈ 24 ಕಾನ್ಸನೆಂಟ್ಸ್ ಸೌಂಡ್ಸ್ಗೆ ಯಾವ್ಯಾವ ಸಿಂಬಲ್ ಇದೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋಣ. ಈ ಕ್ಲಾಸು ಸ್ವಲ್ಪ ಕೇಳೋದಕ್ಕೆ ಮಜಾ ಇರಲ್ಲ, ಯಾಕಂತಂದರೆ ಈ ಬೇರೆ ಯಾವುದೇ ಎಕ್ಸಾಂಪಲ್ಸ್ ಕೊಡೋಕ್ಕೆ ಬರಲ್ಲ. ಬಟ್ ಒಂದು ಈ ಕಾನ್ಸನೆಂಟ್ ಈ ಫೊನೆಟಿಕ್ಸ್ ಅಂತ ಬಂದಾಗಲೇ ನಾವು ಏನಾದರೂ ಒಂದು ಸಿಸ್ಟಮಿಕ್, ಈ ಫೊನೆಟಿಕ್ಸ್ ಸೌಂಡ್ಸ್ ಅಂತಂದರೆ ಒಂದು ಸ್ಟಡಿ ಆಫ್ ಸಿಸ್ಟಮೆಟಿಕ್ ಲ್ಯಾಂಗ್ವೇಜ್ ಸೌಂಡ್ಸ್ ಅಂತಂದು ಹೇಳಿ ಕರೆಯೋದು ಇದನ್ನು. ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಷನಿಂದ, ಸೊ ನಿಮ್ಗೆ ಏನಾದರೂ ಮತ್ತೆ ಹಿಂದಿಂದ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಬ್ಯಾಕ್ವರ್ಡ್ ಹೋಗಿ ವಿಡಿಯೋ ಮತ್ತೆ ಒಂದಿಷ್ಟು ನೋಡ್ಕೊಂಡು ಬನ್ನಿ. ಹಾಗೆ ಹಿಂದಿನ ವಿಡಿಯೋಸ್ಗಳನ್ನು ಕೂಡ ಮತ್ತೊಂದು ಸಾರಿ ನೋಡೋದ್ರಿಂದ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ನಿಮ್ಮ ಬ್ರೈನಲ್ಲಿ ರೆಜಿಸ್ಟರ್ ಆಗ್ತದೆ ಅಂತಕ್ಕಂಥದ್ದು. ಸೊ ಸಡನ್ನಾಗಿ ನಿಮಗೆ ಆ ಪ್ಲೋಸಿವ್ಸ್ ಅಂದ ತಕ್ಷಣ ಎಕ್ಸಾಂಪಲ್ಸ್ ಕಣ್ಣೆದ್ರಿಗೆ ಬರ್ತಕ್ಕಂಥದ್ದು, ಪ್ರಿಕೇಟಿವ್ಸ್ ಅಂತಕ್ಕಂಥ ಇದು ಇದು ಬೈಲೇಬಿಯಲ್ ಈ ಥರದ್ದು, ಇದು ಪ್ಲೋಸಿವ್ ಬೈಲೇಬಿಯಲ್ ಈ ಥರ ಪ್ಲೋಸಿವ್ಸ್, ಈ ಥರದ್ದು ಒಂದು ಏನು ಫೊನೆಟಿಕ್ಸ್ ಬಗ್ಗೆ ಒಂದು ಇರ್ತಕ್ಕಂಥ ನಾಲೆಜ್ ನಿಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಏನಿಲ್ಲ. ಈ ಒಂದು ಕ್ಲಾಸಿಫಿಕೇಶನ್ ನಿಮಗೆ ಮತ್ತೆ ನೆಕ್ಸ್ಟ್ ಹೇಳ್ತೀನಿ. ಸೊ ಬನ್ನಿ, ಈಗ 24 ಕಾನ್ಸನೆಂಟ್ಸ್ ಸೌಂಡ್ಸ್ಗೆ ಸಿಂಬಲ್ ಯಾವ ಥರ ಇದೆ, IPAದವರು ಕೊಟ್ಟಿರ್ತಕ್ಕಂತಹ ಸಿಂಬಲ್ಗಳು ಯಾವ್ಯಾವುದು ಅನ್ನೋದನ್ನು ಒನ್ ಬೈ ಒನ್ ನೋಡೋಣ. ಡಿಯರ್ ಸ್ಟೂಡೆಂಟ್ಸ್, ಟಿಲ್ ನೌ ಓನ್ಲಿ ಯು ನೋ ಅಬೌಟ್ ಓನ್ಲಿ 21 ಕಾನ್ಸನೆಂಟ್ ಆ ಥರ ಎಲ್ಲ ಕಲ್ತ್ಕೊಂಡು ಬಂದಿದ್ರಿ. ಡೀಟೇಲ್ ಆಗಿ ನಾವು ಕಾನ್ಸನೆಂಟ್ ಅಂದ್ರೆ ಏನು, ಕಾನ್ಸನೆಂಟ್ನ ಒಂದು ಡೆಫಿನೇಷನ್ ಏನು, ಹಾಗೆ ಈ ಕ್ಲಾಸಿಫಿಕೇಶನ್ ಆಫ್ ಕಾನ್ಸನೆಂಟ್ಸಲ್ಲೇ ಡಿಫ್ರೆಂಟ್ ಆಗಿರ್ತದ್ದು, ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್, ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಎಲ್ಲ ನೋಡ್ಕೊಂಡು ಬಂದ್ವಿ. ಐ wrote 24 symbols of consonant sounds. ಯಾಕೆ ನಾನು ಮೊದಲಿಗೆ ವಾಲ್ ಸೌಂಡ್ಸ್ ಬಿಟ್ಟು ಕಾನ್ಸನೆಂಟ್ ಸೌಂಡ್ಸನ್ನು ಶುರು ಮಾಡಿದ್ದೀನಿ ಅಂತಂದರೆ, ಈ ಕಾನ್ಸನೆಂಟ್ ಸೌಂಡ್ಸ್ ಎಲ್ಲರೂ ಆಲ್ಮೋಸ್ಟ್ AE, IOU ಈ ಥರ ವರ್ಲ್ ಈ ಥರದ್ದೆಲ್ಲ ಕಲ್ತ್ಕೊಂಡಿರ್ತೀರಿ. ಬಟ್ ಕಾನ್ಸನೆಂಟ್ ಸೌಂಡ್ಸ್ ಸ್ವಲ್ಪ ನಾವು ಪ್ರೊನೌನ್ಸಿಯೇಷನ್ ಮಾಡುವಾಗ ತುಂಬಾ ಕೆಲವೊಂದು ನಿಮಗೆ ಹೇಳ್ತೀನಿ ಒನ್ ಬೈ ಒನ್ ಹೋಗ್ತಾ ಎಲ್ಲೆಲ್ಲಿ ನಮಗೆ ಸೌಂಡ್ಗಳನ್ನು ಹೇಳಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಮೊದಲಿಗೆ ನಾನು ಆರ್ಡರ್ ವೈಸ್, ಈ ಅಲ್ಫಾಬೆಟಿಕಲ್ ಆರ್ಡರ್ ವೈಸ್ ಬಂದಿಲ್ಲ. ಹೇಗೆ ಈ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಮತ್ತು ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ಗೆ ಸಂಬಂಧಪಟ್ಟಂತೆ ನಾನು ಸೌಂಡ್ಸನ್ನು ಇಲ್ಲಿ ಡಿವೈಡ್ ಮಾಡಿರತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ನೋಡೋದಾದರೆ ವಿತ್ ಎಕ್ಸಾಂಪಲ್ಸ್ ಕೂಡ ಇದೆ. ಪ ಪೇಪರ್, ಬ ಬ್ರೆಡ್, ಟ ಪೆನ್, ಎಕ್ಸಾಂಪಲ್ಸ್ ನೋಡ್ಬೋದು. ಹಾಗೆ ಡ ಡಾಗ್, ಕ ಕಿಂಗ್, ಗ ಗೋ, ಫ ಫ್ಯಾನ್, ವ ವ್ಯಾನ್, ಥ ತಿನ್, ದ ದೀಸ್, ಸ ಸಾಂಗ್, ज zebra, श ship, ज generation, ह hand, च ನಮ್ಮ ಕನ್ನಡದಲ್ಲಿ ಚ ಸೌಂಡ್ ಇದೆ. ಚ ಚಿಪ್ಸ್, j ಜಮ್. ಆಲ್ಮೋಸ್ಟ್ ಅಲ್ಲಿ ಜಮ್ ಅಂತಕ್ಕಂಥದ್ದು ಈ ಥರದ್ದು ನೋಡಿ, ಮೊದಲಿಗೆ ಗೊತ್ತಿಲ್ಲದಲೇ ಇದ್ದಾಗ ಜಮ್ ಅನ್ನೋದು ರೂಢಿ ಆಗಿಬಿಟ್ಟಿರುತ್ತೆ. ಸೊ ನೀವು ಹೀಗೆ ಈ ಒಂದು ಸೌಂಡ್ಸನ್ನು ತಿಳಿತಾ ಹೋದಂಗೆ ನಿಮ್ಮ ಒಂದು ಪ್ರೊನೌನ್ಸಿಯೇಷನ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಇನ್ನೂ ಇಷ್ಟಕ್ಕೆ ಈ ಕಾನ್ಸನೆಂಟ್ ಕ್ಲಾಸ್ ಮುಗುದಿಲ್ಲ, ಒಂದೇ ಕ್ಲಾಸಲ್ಲಿ ಮುಗಿಸ್ಬೋದಾಗಿತ್ತು. ಏನು ಪ್ರಯೋಜನ, ಕೆಲವರಿಗೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೋಡಿ ಈ ಥರದ್ದು ಈ ನಾವು ಆಲ್ಮೋಸ್ಟ್ ಏನು ಜೀಬ್ರಾ, ಏನು ಟೀತ್ ರಿಡ್ಜ್ ಮತ್ತು ಟಿಪ್ ಆಫ್ ದ ಟಂಗ್ ಅಲ್ಲಿ ನಾವೇನು ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ ಅದೇ ಸೌಂಡಲ್ಲಿ ಈ ಜಮ್ ಅನ್ನೋದು ಇದು ರಾಂಗ್ ಪ್ರೊನೌನ್ಸಿಯೇಷನ್. ಸೊ ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಏನಾಗುತ್ತೆ ಅಂತಂದರೆ ಹಾರ್ಡ್ ಪ್ಯಾಲೆಟ್ ಮತ್ತು ನಮ್ಮದು ಬ್ಲೇಡ್ ಆಫ್ ದ ಟಂಗ್ ಟಚ್ ಆಗದಲೇ ಅಲ್ಲಿ ಸೌಂಡ್ಸ್ ಬರುತ್ತೆ ನೋಡಿ. ಚ ಚ ಚ ಇಲ್ಲಿ ನಾವು
ಟೀತ್ ರಿಜ್ಜಿಗೆ ಹೋಗಲ್ಲ, ಅದು ಚ ಸೌಂಡ್. ಟೀತ್ ರಿಜ್ ಅಂತಂದರೆ ನಿಮಗೆ ಹೇಳ್ತೀವಿ, ಪದೇ ಪದೇ ಯಾಕೆ ಹೇಳ್ತೀನಿ ಅಂತಂದರೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಏನು ಚ ಚ ಚ ಏನು ತುದಿಯ ನಾಲಿಗೆಯಿಂದ ಅದನ್ನು ಒತ್ತಿ ಪ್ರೆಸ್ ಮಾಡಿ ಪ್ರೊನೌನ್ಸ್ ಮಾಡೋದು ಏನು, ಅಥವಾ ಹಿಂದಕ್ಕೆ ಸ್ವಲ್ಪ ಏನು ಹಾರ್ಡ್ ಪ್ಯಾಲೆಟಿಗೆ ತಗೊಂಡು ಹೋಗೋದು, ಈ ಥರದ ಕನ್ಫ್ಯೂಷನ್ಸ್ ತುಂಬಾ ಆಗುತ್ತೆ. ಮೊದಲಿಗೆ ಬಿಫೋರ್ I have studied English phonetics, me also had a lot of doubts while pronouncing some sounds. So ಆ ಒಂದು ಡೌಟ್ಸ್ಗಳು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇಷ್ಟೊಂದು ನಿಧಾನಕ್ಕೆ ಡೀಟೇಲ್ ಆಗಿ ಹೋಗ್ತಾ ಇರೋ ಒಂದು ಉದ್ದೇಶನೇ ಅದು. ಸೊ ಈಗ ಟೈಮ್ ಇದೆ, ಈ ಒಂದು ಸಮ್ಮರ್ ಡೇಸನ್ನು ನೀವು ಮತ್ತೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾವು ಪದೇ ಪದೇ ಅದನ್ನೇ ಹೇಳಕ್ಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಓಲ್ಡ್ ಥಿಂಗ್ಸ್. ಲೆಟ್ ಮೀ ಕಂಟಿನ್ಯೂ. ನೆಕ್ಸ್ಟ್ ಮ, ಮ್ಯಾನ್, ನ, ನರ್ಸ್, ಇಂಗ್, ರಿಂಗ್. ಈ ಅಂಗ್ ಅನ್ನೋ ಸೌಂಡು ನಮ್ಮ ಭಾಷೆಯಲ್ಲಿಲ್ಲ. ಸೊ ಇದು ಒಂದು ಇದು ಲೆಟರ್ ಇಲ್ಲ, ಬಟ್ ಸೌಂಡ್ ಇದೆ. ಯಾಕೆ 21 ಇದ್ದಿದ್ದು 24 ಸೌಂಡ್ ಆಗುತ್ತೆ ಅನ್ನೋದಾದರೆ ಈ ಥರದ ಸೌಂಡ್ಗಳು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು. ಇಂಗ್, ರಿಂಗ್, ಕಿಂಗ್, ಇಂಗ್ ನೋಡಿ ನೇಜಲಲ್ಲಿ ಬರುತ್ತೆ. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿ, ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ನೆಕ್ಸ್ಟ್ ಬರೋದಾದರೆ ನೇಜಲ್ ಆದ ತಕ್ಷಣ ಏನು ಲ್ಯಾಟ್ರಲ್ ಸೌಂಡ್ ಲ, ಲೈಫ್, ಲೈಫ್. ಸೊ ದೆನ್ ಫ್ರಿಕ್ಷನ್ ಏನು ಕಂಟಿನ್ಯೂಯಂಟ್, ಈ ಥರ ಫ್ರಿಕ್ಷನ್ಲೆಸ್ ಕಂಟಿನ್ಯೂಯಂಟ್, ದ ರೋಡ್. ಸೆಮಿ ವೊವೆಲ್ ಆವಾಗಲೇ ನಾನು ಇನ್ನೊಂದು ಬಿಟ್ಬಿಟ್ಟೆ, ಯಾವುದು ಯ ಸೌಂಡ್, ಯ ಅದನ್ನು ಕೂಡ. ಆ್ಯಂಡ್ ವಾಮ್, ಎಲ್ಲೋ, ಈ ಥರದ್ದು 24 ಸೌಂಡ್ಸು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸೊ ಒನ್ಸ್ ಅಗೇನ್ ನಾವು ಕೌಂಟ್ ಮಾಡಿಬಿಡೋಣ. ಸೊ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಈ ಒಂದು 24 ಸೌಂಡ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇದೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಸೊ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಆ್ಯಂಡ್ ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಯಾವ್ಯಾವುದು ಇನ್ನೂ ಇಷ್ಟಾದ್ಮೇಲೂ ಕೂಡ ಇನ್ನೂ ಡೌಟ್ಸ್ ಇದೆ. ಸೊ ಇರಲಿ, ಏನು ತೊಂದರೆ ಇಲ್ಲ. ಮನುಷ್ಯನಿಗೆ ಡೌಟ್ಸ್ ಬರಬೇಕು. ಯಾವ ಮನುಷ್ಯನಿಗೆ ಡೌಟ್ಸ್ ಬರುತ್ತೋ ಆವಾಗ ಅವನು ಒಂದು ಕ್ಲಾರಿಫಿಕೇಶನ್ ಹುಡ್ಕೊಂಡು ಹೋಗ್ತಾನೆ. ಅದು ನಮ್ಮ ಲೈಫಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಕಾನ್ಸನೆಂಟ್ ಮುಗಿಸ್ಬಿಡ್ತೀನಿ. ಸೊ ಆ್ಯಕ್ಚುಲಿ ನಾನು ಪ್ರತಿ ಸೌಂಡನ್ನೇ ಒಂದೊಂದೇ ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಿಮಗೂ ಕೂಡ ನೋಡೋದಕ್ಕೆ ಇನ್ನು ಅಭ್ಯಾಸ ಮಾಡಲಿಕ್ಕೆ ಬೋರ್ ಆಗಬಾರ್ದಲ್ಲ. ತುಂಬ ದಿನ ಫೊನೆಟಿಕ್ಸ್ ಇದೇನಪ್ಪ ಇಷ್ಟೊಂದಿದೆ ಅಂತ ಅಂದ್ಕೊಳ್ಳೋದು ಬೇಡ ಅಂತ ನಾನು ಶಾರ್ಟ್ಕಟ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಇಡೀ ಏನು ಬ್ರೀಫಾಗಿ ಅದೊಂದು ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಇನ್ನೊಂದು ರೌಂಡು ರಿವಿಷನ್ ಮಾಡ್ತಾ ಎಕ್ಸಾಂಪಲ್ಸ್ ವೈಸು ನಾವು ಹೋದಾಗ ಈ ಒಂದು ಏನು ಇನಿಷಿಯಲ್ ಈ ಕಾನ್ಸನೆಂಟ್ ಈ ಸೌಂಡನ್ನು ನೋಡಿದ್ವಿ. ಈಗ ನಾವು ಫಾರ್ ಎಕ್ಸಾಂಪಲ್ ಹಾಗೆ ಹೇಳೋದಾದರೆ ಇಲ್ಲಿ ಪ ಸೌಂಡ್ ಬರ್ತಕ್ಕಂಥದ್ದು ಈ ವರ್ಡಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಇದೆ, ಮತ್ತು ಹಾಗೆ ಮೀಡಿಯಲ್ ಪೊಸಿಷನ್, ಇನಿಷಿಯಲ್ ಪೊಸಿಷನಲ್ಲೂ ಇದೆ, ಮೀಡಿಯಲ್ ಪೊಸಿಷನಲ್ಲಿ ಇದೆ. ಈ ಥರದ್ದು ನಿಮಗೆ ನೆಕ್ಸ್ಟ್ ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೊಡ್ತೀನಿ ಹೋಮ್ವರ್ಕ್ ಅಂತ ಮಾಡಲಿಕ್ಕೆ. ಒಂದು ರೌಂಡ್ ಇದನ್ನು ನೀವು ಈ 24 ಸೌಂಡ್ಸ್ ಸಿಂಬಲ್ಸನ್ನು ನೋಟ್ಸ್ ಮಾಡ್ತಾ ಬನ್ನಿ. ಹಾಗೆ ಪ್ಲೋಸಿವ್ ಅಂದ್ರೇನು ಎಲ್ಲ ಡೀಟೇಲಾಗಿ ಹೇಳಿದೆ. ಒಂದು ರೌಂಡ್ ನೀವು ಹೋಮ್ವರ್ಕ್ ಮಾಡೋದ್ರಿಂದ, ಅಂದರೆ ಕೂತ್ಕೊಂಡು ಇನ್ನೊಂದು ರೌಂಡ್ ಏನು ನೋಟ್ಸ್ ಮಾಡ್ಕೊಳ್ಳಿ, ಇನ್ನೊಂದು ರೌಂಡ್ ಅಭ್ಯಾಸ ಮಾಡಿ. ಹಾಗೆ ಮುಂದಿನ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ನಾನು ಬರೋ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಂಗೆ ನಿಮಗೆ ಆಲ್ರೆಡಿ ಒಂದು ಗೆಸ್ಸಿಂಗ್ ಮೈಂಡ್ ಶುರು ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ಮತ್ತೆ ಹಿಂದಿನ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಮತ್ತು ಈ ಫೊನೆಟಿಕ್ಸ್ ಕ್ಲಾಸ್ ಮುಗಿಯೋವರೆಗೂ ಒಂದು ವಿಡಿಯೋಯಿಂದ ಇನ್ನೊಂದು ವಿಡಿಯೋಗೆ ರಿಲೇಷನ್ ಇದ್ದೇ ಇರುತ್ತೆ. ಸೊ ಕೆಲವರು ವಿಡಿಯೋನ ಅರ್ಧ ನೋಡೋದು ಬೋರ್ ಆಯ್ತು ಅಂತ ಬಿಟ್ಟರೆ ಇದು ಕಂಟಿನ್ಯೂಟಿ ಇರಲ್ಲ. ಯಾಕೆ ಅಂತಂದರೆ ಒಂದು ಈ ಫೊನೆಟಿಕ್ಸ್ ಸಿಸ್ಟಮ್ಮೇ ಹಾಗೆ. ಒಂದು ಸರಿ ನಾವು ಇಲ್ಲ ಈ ಸೌಂಡನ್ನು ಇಲ್ಲೇ ಆರ್ಟಿಕ್ಯುಲೇಟ್ ಮಾಡಬೇಕಂತ ಮೈಂಡಲ್ಲಿ ಫಿಕ್ಸ್ ಆಯಿತು ಅಂದರೆ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರಾಂಗ್ ಪ್ರೊನೌನ್ಸಿಯೇಷನ್ ನಿಮ್ಮ ಬಾಯಲ್ಲಿ ಯಾವತ್ತೂ ಬರಲ್ಲ ಅಂತಕ್ಕಂಥದ್ದು. ಮತ್ತು ಯಾರಾದರೂ ರಾಂಗ್ ಪ್ರೊನೌನ್ಸಿಯೇಷನ್ ಮಾಡಿದಾಗ, ಮಿಸ್ಪ್ರೊನೌನ್ಸ್ ಮಾಡಿದಾಗ ನೀವು ಅವರನ್ನು ನೀವೇ ತಿದ್ದಿರ್ತೀರಿ, ಇದು ಹಿಂಗಲ್ಲ, ಇದ್ರದ್ದು ಸೌಂಡ್ಸ್ ಈ ಥರ ಹೇಳಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿವರೆಗೂ
ವಿಡಿಯೋ ಎಷ್ಟು ಇಷ್ಟ ಆಯಿತು ಅಂತಕ್ಕಂಥದ್ದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ಮತ್ತೊಮ್ಮೆ ನಾನು ಐ ಆಮ್ ರಿಕ್ವೆಸ್ಟಿಂಗ್ ಅಗೈನ್, ಸೊ ಪ್ಲೀಸ್ who are watching at the first time of my channel, so please don't forget to subscribe. ನನ್ನ ಒಂದು ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಮೋಟಿವೇಟ್ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಟಾಟಾ ಬಾಯ್ ಬಾಯ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಇರಿ ಅಂತ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್.